ಕಳೆದ ಒಂದು ವಾರದಿಂದ ನಿರಂತರವಾಗಿ ಬೆಂಗಳೂರು ನಗರದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ರಸ್ತೆಗಳು ಯಾವ ರೀತಿ ಬೆಂಗಳೂರು ನಗರದಲ್ಲಿ ವ್ಯವಸ್ಥೆಗಳು ಆಗಬೇಕಾಗಿತ್ತು, ಆದರೆ ಅದಕ್ಕೆ ಪೂರಕವಾಗಿ ಯಾವುದೇ ವ್ಯವಸ್ಥೆಗಳು ಆಗದೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಒಂದು ರೀತಿ ಬೆಂಗಳೂರು ನಗರ ಇವತ್ತು ವೆನಿಸ್ ಸಿಟಿ ಆಗಿ ಪರಿವರ್ತನೆ ಆಗಿದೆ. ವೆನಿಸ್ ಏನು ಇಟಲಿಲಿ ಇರ್ತಕ್ಕಂಥ ವೆನಿಸ್ ನಲ್ಲಿ ನೀವೆಲ್ಲಿ ನೋಡಿದ್ರು ಕೂಡ ನೀರು ಕಾಣಬಹುದು. ಅದೇ ರೀತಿ ಇವತ್ತು ಬೆಂಗಳೂರಿಗೂ ವೆನಿಸ್ಗೂ ಯಾವುದೇ ವ್ಯತ್ಯಾಸ ಇಲ್ಲದೆ ಇರತಕ್ಕಂತ ಒಂದು ದುಸ್ಥಿತಿಗೆ ಇವತ್ತು ಬೆಂಗಳೂರು ನಗರ ಹೋಗಿ ತಲುಪಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ JDLPಯ ನಾಯಕರಾಗಿರ್ತಕ್ಕಂಥ ಶಾಸಕ ಮಿತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುರೇಶ್ ಬಾಬಣ್ಣ ಅವರ ಜೊತೆಗೂಡಿ ಮತ್ತೊಬ್ಬರು ವಿಧಾನ ಪರಿಷತ್ನ ಸದಸ್ಯರು ಈಗ ತಾನೇ ನಿಮ್ಮೆಲ್ಲರನ್ನು ಕುರಿತು ಮಾತನಾಡಿರ್ತಕ್ಕಂಥ ಸರ್ವಣ್ಣ ಅವರೇ, ಆತ್ಮೀಯ ಗೆಳೆಯ ಆಗಿರ್ತಕ್ಕಂಥ ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹರೀಶ್ ಗೌಡ್ರೆ, ಹಾಸನ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸ್ವರೂಪಣ್ಣ ಅವರೇ ಮತ್ತು ಪಕ್ಷದ ಹಿರಿಯ ಮುಖಂಡರು ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಅನುಭವಿಗಳು ಆಗಿರ್ತಕ್ಕಂಥ ತಿಪ್ಪೇಸ್ವಾಮಣ್ಣ ಅವರೇ, ಎಲ್ಲ ನಮ್ಮ ಪಕ್ಷದ ಮುಖಂಡರು ಬೆಳಗಿನಿಂದ BTM ಲೇಔಟ್ ಇಂದ JP ನಗರ ನಿವಾಸವನ್ನ ಬಿಟ್ಟು ಮೈಕೋ ಲೇಔಟ್ಗೆ ಬಂದು ಅಲ್ಲಿ ಅನೇಕ ವಿಸಿಟ್ಗಳನ್ನ ಮಾಡಿ ಸ್ಥಳವನ್ನ ಪರಿಶೀಲನೆ ಮಾಡತಕ್ಕಂತ ಹಿನ್ನೆಲೆಯಲ್ಲಿ ಯಾವ ರೀತಿ ಅವ್ಯವಸ್ಥೆಗಳಿಗೆ ಕಾರಣ ಆಗಿದೆ ಈ ಮಳೆ ಅಂತಕ್ಕಂಥದ್ದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದೇವೆ. ಅದಕ್ಕೆ ಪೂರಕವಾಗಿ ಬೆಳಗಿನಿಂದ ನಮ್ಮ ಜೊತೆಯಲ್ಲಿ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಹಲವಾರು ಮಿತ್ರರು ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಬೆಳಗ್ಗಿನಿಂದ ಇಲ್ಲಿಯವರೆಗೂ ಕೂಡ ನಮ್ಮ ಜೊತೆಯಲ್ಲಿ ಸಾಗಿದ್ದೀರಿ. ಬಹುಶಃ ನಿಮ್ಮ ಜವಾಬ್ದಾರಿಗಳು, ನಿಮ್ಮ ಕಾರ್ಯವೈಖರಿಗೆ ತಕ್ಕಂತೆ ನೀವು ನಿರಂತರವಾಗಿ ಜನಗಳಿಗೆ ಒಂದು ತಿಳುವಳಿಕೆಯನ್ನ ಮೂಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ಕೊಂಡೇ ಬರ್ತಾ ಇದ್ದೀರಿ. ಜೊತೆಯಲ್ಲಿ ಇವತ್ತು ನಮ್ಮ ಜೊತೆಯಲ್ಲೂ ಕೂಡ ಬಂದು ಹೆಜ್ಜೆಯನ್ನ ಹಾಕಿದ್ದೀರಿ. ಬಹುಶಃ ನಾವೆಲ್ಲ ಗಮನಿಸಬಹುದು, ಇವತ್ತು ಬೆಂಗಳೂರು ನಗರ ಸರ್ವಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ನಮ್ಮ ರಾಜ್ಯದ GDPಯಲ್ಲಿ ಬೆಂಗಳೂರು ನಗರ ಹತ್ತತ್ರ 36% ದೊಡ್ಡ ಪಾತ್ರವನ್ನ ವಹಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಸರಿಸುಮಾರು 67% ಅಷ್ಟು ಇವತ್ತೇನು ಬೆಂಗಳೂರು ನಗರದಿಂದಾನೇ ಇವತ್ತು ಟ್ಯಾಕ್ಸ್ ರೆವಿನ್ಯೂ ಕಲೆಕ್ಷನ್ ಜನರೇಟ್ ಆಗ್ತಾ ಇದೆ. ಆದ್ರೆ ಬೆಂಗಳೂರು ನಗರಕ್ಕೆ ಇದರಿಂದ ಆಗ್ತಾ ಇರ್ತಕ್ಕಂಥ ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇವತ್ತು ನಾವು ಚರ್ಚೆನ ಮಾಡ್ತಕ್ಕಂಥದ್ದಾದ್ರೆ, ಏನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಪಾಪ ಕಳೆದ 1-2 ವರ್ಷದಿಂದ ನಾವು ನೋಡಿದ್ದೀವಿ. ಕಾಂಗ್ರೆಸ್ ಸರ್ಕಾರದಿಂದ ಗ್ಲೋಬಲ್ ಇನ್ವೆಸ್ಟರ್ಸ್ ನ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಕರೆತರ್ತಕ್ಕಂಥದ್ದಕ್ಕೆ ಹಲವಾರು ಸಭೆಗಳನ್ನ ಮಾಡಿದ್ದೀರಿ. ಆದ್ರೆ ಅದಕ್ಕೆ ಪೂರಕವಾದಂತ ವಾತಾವರಣ ಏನಾದ್ರೂ ಬೆಂಗಳೂರು ನಗರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವೇನಾದ್ರೂ ಸೃಷ್ಟಿ ಮಾಡಿದೀರಾ ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬ ನಾಗರಿಕನು ಕೂಡ ಕೇಳ್ತಕ್ಕಂಥ ಒಂದು ಬಹಳ ಬೇಸಿಕ್ ಕ್ವಶನ್ ಆಗಿದೆ ಇದು. ಈಗ ನಾವು ಬಂದಂತ ಕ್ಷೇತ್ರಗಳೇನಿದೆ, ನಾವು ಗಾಡಿನಲ್ಲಿ ಬರ್ತಾ ಮಾತಾಡ್ತಾ ಇದ್ವಿ, ಬಹಳ ಅತ್ಯಂತ ಆಶ್ಚರ್ಯ ಉಂಟು ಮಾಡ್ತಕ್ಕಂಥದ್ದು ಏನಂದ್ರೆ, ಅನೇಕ ಕ್ಷೇತ್ರಗಳು ಈಗ ತಾನೇ ನಾವು ಭೇಟಿ ಕೊಟ್ಟಂತ ಕ್ಷೇತ್ರಗಳಲ್ಲಿ ಬಹುತೇಕ ಶಾಸಕ ಮಿತ್ರರು 3 ಸಲ 4 ಸಲ ಪದೇ ಪುನರಾಯ್ಕೆ ಆಗಿರ್ತಕ್ಕಂಥವ್ರು, ಜೊತೆಯಲ್ಲಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಈ ಸರ್ಕಾರದಲ್ಲಿ ಈ ಅವಧಿನಲ್ಲಿ ಅಷ್ಟೇ ಅಲ್ಲ, ಹಿಂದೆನೂ ಕೂಡ ಸಾಕಷ್ಟು ಅವ್ರಿಗೆ ಅವಕಾಶಗಳು ಕೊಟ್ಟಿರ್ತಕ್ಕಂಥವ್ರು. ಅವ್ರ ಕ್ಷೇತ್ರದ ಜನತೆ, ರಾಜ್ಯದ ಜನತೆ ಅವ್ರಿಗೆ ಮಂತ್ರಿಗಳಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೆ ವಿಪರ್ಯಾಸ, ಮಂತ್ರಿಗಳು ಆಗಿರ್ತಕ್ಕಂಥ
ಆ ಶಾಸಕರ ಸ್ವಂತ ಕ್ಷೇತ್ರಗಳಲ್ಲಿ ಇವತ್ತು ನಾವು ಕಣ್ಣಾರೆಯಾಗಿ ಇವತ್ತು ನೋಡಿರ್ತಕ್ಕಂಥ ದೃಶ್ಯ, ಮೊದಲನೇದು ಬಹುಶಃ ಅರ್ಸು ಕಾಲೋನಿಲಿ ನಾವು ಪ್ರಾರಂಭ ಮಾಡಿದ್ವಿ. ಅರ್ಸು ಕಾಲೋನಿಲಿ ಏನ್ ಪ್ರಾರಂಭ ಮಾಡಿದ್ವಿ, ಅಲ್ಲಿ ಮಧ್ಯಮದ ವರ್ಗದ ಜನರು ವಾಸವಾಗಿದ್ದಾರೆ. ಜೊತೆಯಲ್ಲಿ ಬಹಳ ಜನ ಹಕ್ಕುಪತ್ರಗಳು ಇಲ್ಲದೆ ಇರತಕ್ಕಂತ, ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳು, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಯ ಜನರು ಕೂಡ ವಾಸವಾಗಿದ್ದಾರೆ. ಸರಿಸುಮಾರು 45 ಕುಟುಂಬಗಳು ಅರ್ಸು ಕಾಲೋನಿಯಲ್ಲಿ ವಾಸವಾಗಿರ್ತಕ್ಕಂಥದ್ರ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ರು. ಏನು ಪಾಪ ಶೀಟ್ ಮನೆಗಳ ಕಟ್ಟಿಕೊಂಡು ವಾಸ ಮಾಡ್ಕೊಂಡಿರ್ತಕ್ಕಂಥ ಆ ಒಂದು ಜನಾಂಗ ಏನಿದ್ದಾರೆ, ಪ್ರತಿದಿನ ಒಂದು ಕೂಲಿಯನ್ನ ಮಾಡಿ ಜೀವನವನ್ನ ಸಾಗಿಸ್ತಕ್ಕಂಥ ಬಡ ಕುಟುಂಬಗಳಿಗೆ ಇಲ್ಲಿವರೆಗೂ ಒಂದು ಹಕ್ಕುಪತ್ರಗಳು ಕೊಡ್ಲಿಕ್ಕಾಗಿಲ್ಲ.